ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಒಂದು ವಿಶೇಷ ದೀಪದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ದೀಪ ಒಂಥರ ವಿಶೇಷ ವೀಕ್ಷಕರೇ. ಈ ದೀಪನ ನೀವು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಬಹುದು, ಏನೂ ಆಗಲ್ಲ. ಬಟ್ ಎಣ್ಣೆ ಹಾಕ್ತಾ ಇರಬೇಕು ಮತ್ತೆ ಬತ್ತಿ ಹಾಕ್ತಾ ಇರಬೇಕು. ಎಣ್ಣೆ ಹಾಕಿದಾಗ ಎಷ್ಟು ದಿನ ಈ ಎಣ್ಣೆ ಇರುತ್ತೆ, ಎಷ್ಟು ml ಎಣ್ಣೆ ಹಾಕಬೇಕು, ಈ ದೀಪದ ವಿಶೇಷತೆ ಏನು ಎಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರೈಸ್ ಎಷ್ಟು, ಇದ್ರ ಬಗ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇನ್ನೊಂದು ವಿಶೇಷತೆ ಏನಂದ್ರೆ, ಇದು ಇಲ್ಲಿ ಗಣೇಶನ ಇಟ್ಟಿದ್ದಾರೆ ಮೇಲೆ, ಇಲ್ಲಿ ನೀವು ಬತ್ತಿ ಹಾಕೋದು, ಇಲ್ಲಿ ನೀವು ಎಣ್ಣೆ ಹಾಕಬೇಕು ವೀಕ್ಷಕರೇ. ಇಲ್ಲಿ ನೋಡಿ, ಈ ಹೋಲ್ ಕಾಣಿಸ್ತಿದಿಲ್ಲ, ಈ ಹೋಲು, ಇಲ್ಲಿ ನೀವು ಎಣ್ಣೆ ಹಾಕಬೇಕು. ಇಲ್ಲಿ ಎಣ್ಣೆ ಹಾಕಿರಿ ಆಚೆಗೆ ಬರಲ್ವಾ ಅಂತ ಕೇಳ್ಬೋದು. ಅದನ್ನ ನಿಮಗೆ ಈ ನಿಮ್ಮ ಎದುರುಗಡೆನೆ ನಾನು ಇಲ್ಲಿ ಎಣ್ಣೆ ಹಾಕಿ ಹೇಗೆ ಇದು ಆಚೆ ಬರಲ್ಲ, ಏನ್ ದೀಪದ ವಿಶೇಷತೆ, ಇದು ಎಷ್ಟಾಗುತ್ತೆ ಪ್ರೈಸು, ಎಲ್ಲಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೀವು ನೋಡಿ, ಇದೆಂತ ವಿಷಯ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಇದೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ನೋಡಕ್ಕೆ ಖುಷಿ ಆಗುತ್ತೆ. ಈ ತರದ 2 ತರ ಬಂದಿದ್ದೀವಿ ನಾವು, ಅಷ್ಟು ಚೆನ್ನಾಗಿದೆ ಆಕ್ಚುಲಿ. ಹೇಗೆ ಇದನ್ನ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ನೋಡಿ, ಈಗ ಇದನ್ನ ಫಸ್ಟ್ ನೀವು ಎಣ್ಣೆ ಹಾಕಬೇಕು ವೀಕ್ಷಕರೇ. ಎಣ್ಣೆ ಹಾಕಕ್ಕಿಂತ ಮುಂಚೆ ನೀವು ಒಂದು ಬತ್ತಿ ಇಟ್ಕೊಂಡಿರ್ಬೇಕು. ನೇಮ್ ಸಾರ್ಮಲ್, ನೀವೇನ್ ನಿಮ್ ದೀಪದ ಬತ್ತಿ ಹಾಕ್ತೀರ ಅದು ಬತ್ತಿ, ಅದು ನಿಮಗೆ ಏನ್ ಬತ್ತಿ ಹಾಕ್ತಿರಲ್ವಾ ಅದು ಮೇಕ್ ಶೋರ್ ದಟ್ ಇದ್ರೊಳಗಡೆ ಹೋಗೋ ತರ ಒಂದು ಚಿಕ್ಕದಾಗಿ ಬತ್ತಿ ಇದು ಮಾಡ್ಕೊಡಿ. ಏನಕ್ಕೆ ಅಂದ್ರೆ ಇದ್ರೊಳಗೆ ಕರೆಕ್ಟಾಗಿ ಇದೆಯಲ್ಲ, ಇದ್ರೊಳಗೆ ಹೋಗಿ ಇದು ಮಾಡೋ ತರ ನೋಡಿ. ಲೆಚ್ಚೆ ಈ ತರ ಒಂದು ಬತ್ತಿ ಹಾಕಿ ಇಟ್ಕೊಳ್ಳಿ, ಚೆನ್ನಾಗಿರೋದ. ನಾನೆಲ್ಲ ಹಾಕ್ತಾ ಇದ್ದೀನಿ. ಈ ತರ ಹಾಕ್ಬಿಟ್ಟು ನೀವು ಸೇಮ್ ನಿಮ್ಮ ದೀಪಕ್ಕೆ ಹೇಗೆ ಬತ್ತಿ ಹಾಕ್ತಿರೋ ಹಾಗೇನೆ ಬತ್ತಿ ಹಾಕ್ಬಿಡಿ ವೀಕ್ಷಕರೇ. ಲೆಷ್ಟೇ ಬತ್ತಿ ಹಾಕ್ಬಿಟ್ಟು ಇಟ್ಕೊಂಬಿಡೋಣ. ಒಂದು ಬತ್ತಿ ಹಾಕ್ಬಿಡ್ತೀನಿ ಬೇಗ. ಇದನ್ನ ಕ್ಲೀನಾಗಿ ನೀವು ಏನಾದ್ರು ಇದು ಮಾಡ್ಕೊಂಡ್ರೆ ಅಷ್ಟು ಕ್ಲೀನಾಗಿ ಹೋಗುತ್ತೆ ಇದು. ಇಲ್ಲಿ ಇದ್ರೊಳಗೆ ಹಾಕೋದು ಬತ್ತಿನ. ನಾನು ಜಸ್ಟ್ ಮ್ಯಾಲೂ ಇಡ್ಬೋದು. ನಾನು ಒಂದು 3-4 ಹಾಕೊಂಡಿದ್ದೀನಿ ಬತ್ತಿನ, ಹಂಗಾಗದು ಒಳಗಡೆ ಇದಾಗ್ತಿಲ್ಲ. ಬಟ್ ಮೂರ್ನಾಲ್ಕು ಹಾಕೋಣಕ್ಕಿಂತ ಒಂದು 2 ಹಾಕೊಂಡ್ರೆ ಬೆಸ್ಟು. ಓಕೆನಾ? ಹಿಂಗೆ ಬತ್ತಿ ಹಾಕೊಂಡು ಇಟ್ಕೊಳ್ಳಿ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಚಿಕ್ಕ ನಿಮ್ಮ ಹತ್ರ ಕೋಲ್ಗ ಇದ್ದಿದ್ರೆ, ಒಂದು ಸ್ಟಿಕ್ ಇದ್ರೆ ಅದರಲ್ಲಿ ಇದು ಮಾಡ್ಕೊಂಡು ಕ್ಲೀನಾಗಿ ಇದನ್ನ ಒಳಗಡೆ ಹಾಕ್ಬಿಡಿ ವೀಕ್ಷಕರೇ. ಇದೇನು ಆಗಲ್ಲ. ಇಲ್ಲಿ ನಾರ್ಮಲ್ ಆಗಿ ನೀವು ಚಿಕ್ಕದಾಗಿ ಬತ್ತಿ ಹಾಕಿದ್ರೆ ಇಲ್ಲಿ ತನಕ ಬಂದೇ ಬರುತ್ತೆ. ನೀವು ಇದು ಮಾಡ್ತಾ ಇರೋದು. ಈಗ ನಾವು ಎಣ್ಣೆ ಹಾಕೋಣ ವೀಕ್ಷಕರೇ. ಎಣ್ಣೆ ಹಾಕೋದು ನೋಡಿ, ಇಲ್ಲಿಂದ ನೀವು ಎಣ್ಣೆ ಒಂದು ಕ್ಲೀನಾಗಿ ಒಂದು ಲೋಟಕ್ಕೆ ಏನಾದ್ರು ಹಾಕೊಳ್ಳಿ. ನೋಡಿ, ಇದನ್ನ ನಾನು ಉಲ್ಟಾ ಮಾಡಿ, ಹೋಲ್ ಇದೆಯಲ್ಲ, ಈ ಹೋಳಿಗೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಜಸ್ಟ್ ಇದನ್ನ ಕರೆಕ್ಟಾಗಿ ಹಾಕಿ ಇದನ್ನ ನೋಡಿ ಹೀಗೆ. ಓಕೆನಾ? ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು. ಓಕೆನಾ? ಈಗ ನೋಡಿ, ಈಗ ನಾನು ಇಲ್ಲಿ ಆಯಿಲ್ ಹಾಕಿದ್ದೀನಿ. ಈಗ ನಾನು ಹೇಗೆ ಇಡಬೇಕು ದೀಪನ, ಹೀಗೆ ಇದನ್ನ ಒಂದು ಸ್ವಲ್ಪ ಹಿಂಗೆ ಇದು ಮಾಡ್ತೀನಿ. ಓಕೆ, ಸಿಗ್ತಾ ನಿಮಗೆ ಅಂದಾಜು? ನೋಡಿ, ಈ ಕೆಳಗಡೆಯಿಂದ ಒಂದು ಹನಿನೂ ಕೂಡ ನೀರು ಬರ್ತಾ ಇಲ್ಲ ಎಣ್ಣೆ. ನೋಡಿ ಯಾವ ತರ ದೀಪ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ವಿಶೇಷತೆವಾಗಿತ್ತು ವೀಕ್ಷಕರೇ. ಹಾಗಾಗಿ ನಾವು ಅಲ್ಲಿ ಹೋದಾಗ ಇಂಟ್ರೆಸ್ಟ್ ಪಟ್ಟು ಇದನ್ನು ತಗೊಂಡಿದ್ದು. ಒಂದು ತೊಟ್ಟು ಬರ್ತೇನೆ, ನಾನೊಂದು 30 ml ಹಾಕಿರ್ಬೋದು. ಎಷ್ಟು ಚೆನ್ನಾಗಿ ನೋಡಿ ಕೂತಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಸ್ವಲ್ಪ ಆಯಿಲ್ ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಆಯಿಲ್ ಬರೋ ತನಕ ನೀವು ಈ ಕಡೆಗೆ ಬರೋ ತನಕ ಒಂದ್ ಸ್ವಲ್ಪ ಇದ್ರ ಇಲ್ಲಿ ಸೋಸಿ ಹಿಂಗೆ ಬರುತ್ತೆ ಆಕ್ಚುಲಿ ಇಲ್ಲಿ ಎಣ್ಣೆ ಒಂದ್ ಸ್ವಲ್ಪ. ನೋಡಿ, ಇಲ್ಲಿ ಎಣ್ಣೆ ಬಂದೇ ಬಿಡುತ್ತೆ. ಇಲ್ಲಿ ಒಂದು ಸ್ವಲ್ಪ ಬರುತ್ತೆ ಹಂಗೆ. ಇಲ್ಲೇ ಎಣ್ಣೆ ಬರುತ್ತೆ. ನಮಗೆ ನೀರು ಹಾಕೆಲ್ಲ ತೋರಿಸಿದ್ರು ಅವರು, ಹೆಂಗೆ ಬರುತ್ತೆ ಇದು ಎಣ್ಣೆ ಹೆಂಗೆ ಬರುತ್ತೆ ಅಂತ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೇಳಿದ್ರು. ಬೇಕಾದ್ರೆ ನಾವು ಇನ್ನೊಂದ್ಸರಿ ಹಾಕ್ಬಿಡೋಣ ಎಣ್ಣೆನ ಸ್ವಲ್ಪ ಜಾಸ್ತಿಯ. ಓಕೆನಾ? ಇಲ್ಲಿ ನೋಡಿ, ಇಲ್ಲೆಲ್ಲ ಎಣ್ಣೆ ಆಯ್ತೀಗ.
ನೋಡಿ ಇದೆಲ್ಲ ಎಣ್ಣೆ ಬಂದಿದೆ. ಹಿಂಗೆ ಅಷ್ಟೇ, ಇದನ್ನೆಲ್ಲ ಎಣ್ಣೆ ನೋಡಿ ಒಂದು ಹನಿಯೂ ಹನಿತಾ ಇಲ್ಲ ಈ ಕೆಳಗಡೆ, ಒಂದು ಹನಿನೂ ಕೂಡ ಹನಿತಾ ಇಲ್ಲ ಕೆಳಗಡೆ. ಇದನ್ನೇ ಈಗ ನೀವು ಇಲ್ಲಿ ಇಟ್ಬಿಡೋದು. ಹೀಗೆ ಇಟ್ಬಿಟ್ಟು ಇಲ್ಲಿ ಈಗ ನೀವು ಇಲ್ಲಿನ ಒಂದು ಸ್ವಲ್ಪ ದೀಪನ ಬೆಂಕಿ ಪಟ್ಟಣ ತಗೊಂಡು ಕಚ್ಬಿಟ್ಟು ಇಟ್ಬಿಟ್ರೆ ತುಂಬ ಹೊತ್ತು ವೀಕ್ಷಕರೇ ಒಂದು ಉರಿಯುತ್ತೀವಿ. ಯಾಕೆಂದರೆ ಒಂದು ತುಂಬ ಎಣ್ಣೆ ಇದಾಗಿರುತ್ತಲ್ಲ ನೋಡಿ. ನೋಡಿ ಹೇಗೆ ಉರಿಯುತ್ತೆ. ಇದು ಏನು ನಿಮಗೆ ಇಲ್ಲಿ ತನಕ ತಾಗೋದು ಇಲ್ಲ, ಏನಿಲ್ಲ. ಇದು ಅಷ್ಟು ಚೆನ್ನಾಗಿ ಆಯಿಲು ಬರಲ್ಲ, ಏನಿಲ್ಲ. ಇದು ಇದೇ ಥರ ಸ್ಮಾಲಾಗಿ ಚಿಕ್ಕದಾಗಿ ಉರಿತಾ ಹೋಗುತ್ತಂತೆ. ಅಷ್ಟು ಚೆನ್ನಾಗಿ ಇಲ್ಲಿಗೆ ನಿಮ್ಗೆ ಕಪ್ಪು ಆಗಲ್ಲ, ಏನಲ್ಲ. ಬಟ್ ಈ ಏರಿಯಾ ಇದೆಯಲ್ಲ, ಇದೆಲ್ಲ ಕಪ್ಪಾಗುತ್ತೆ. ನೀವು ವಾಶ್ ಮಾಡ್ಕೊಳ್ತಾ ಇರ್ಬೋದು, ನೀವು ತೊಳ್ಕೊಳ್ತಾ ಇರ್ಬೋದು. ಬಟ್ ಅಷ್ಟು ಚೆನ್ನಾಗಿರುತ್ತೆ. ಇದು ವರ್ಷಾನ್ಗಟ್ಲೆ ಬರುತ್ತೆ ವೀಕ್ಷಕರೇ. ಹಾಗಾಗಿ ಇದಕ್ಕೆ ನಮಗೆ 150 ರೂಪಾಯಿ ಎಲ್ಲ ಹೇಳಿದ್ರು. 120 ಎರಡೆರಡು ಕೊಟ್ಬಿಟ್ಟು ಒಂದೊಂದು ಕೊಟ್ಬಿಟ್ಟು 120 ಕೊಟ್ಬಿಟ್ಟು ಎರಡು ತಗೊಂಡಿದ್ದೀವಿ. ಯೂಶಲಿ ನೀವೆಲ್ಲ ಆಚೆ ಕಡೆ ಹೋದ್ರೆ ನೀವು ಇದನ್ನ ಮದುವೆ ಸಮಾರಂಭಗಳಿಗೆ ಗಿಫ್ಟ್ ಕೊಡೋಕ್ಕೂ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಆಕ್ಚುಲಿ ನಾವು ಕೃಷಿ ಮೇಳಗೆಲ್ಲ ಹೋದಾಗ ಅವ್ರ ಹತ್ರ ತಗೊಬಂದಿದ್ದು ವೀಕ್ಷಕರೇ. ನೀವು ಕೂಡ ತುಮಕೂರಲ್ಲೆಲ್ಲ, ಇದು ತುಮಕೂರು ಅಂತ ಅವ್ರದ್ದು ಆಕ್ಚುಲಿ, ತುಮಕೂರು ಕಡೆ ಸೈಡು, ಅಥವಾ ನೀವು ಬೆಂಗಳೂರಲ್ಲೂ ಕೂಡ ಇದನ್ನ ತಗೊಬಹುದು. ಎಕ್ಸಾಕ್ಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅವ್ರ ಹತ್ರ ಇದು ಹಾಕೊಡೋದು ಮರ್ತ್ಬಿಟ್ಟೆ ನಾನು. ಬಟ್ ಈ ತರ ದೀಪ ಉರಿಯುತ್ತೆ. ಮತ್ತೆ ಅಷ್ಟು ಚೆನ್ನಾಗಿ ನೀವು ದೇವ್ರ ಮನೇಲಿ ಆಗ್ಲಿ ಅಥವಾ ನಿಮ್ಮ ಬಾಗಿಲು ಮುಂದ್ಗಡೆ ಆಗ್ಲಿ ಹಬ್ಬ ಫೆಸ್ಟಿವಲ್ ಟೈಮಲ್ಲಿ ಕ್ಲೀನಾಗಿ ಇದನ್ನ ಕ್ಲೀನಾಗಿ ಇಡ್ಬೋದು ವೀಕ್ಷಕರೇ. ಬಾಗ್ಲ ಹತ್ರನಾರು ಇಡ್ಬೋದು, ದೇವ್ರ ಮುಂದ್ಗಡೆನಾರು ಇಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಉರಿಯುತ್ತೆ. ಮತ್ತೆ ಎಷ್ಟು ಚಿಕ್ಕದಾಗಿ ಉರಿಯುತ್ತೆ ನೋಡಿ, ಎಷ್ಟು ಚಿಕ್ಕದಾಗಿ ಉರಿಯುತ್ತೆ ಅದು ಬತ್ತಿ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಇದೇ ತರ ಡಿಸೈನ್ ಅಂತಾರೆ. ನಿಮಗೆ ಬೇರೆ ಬೇರೆ ತರ ಡಿಸೈನ್ ದೀಪಗಳು, ವೆರೈಟೀಸ್ ಆಫ್ ಇದೇ ತರದ್ದು ಆಯಿಲ್ ನೀವು ಕೆಳಗಡೆಯಿಂದ ಹಾಕಿ ಒಂಚೂರು ಸೋರಲ್ಲ. ಆ ತರ ನೋಡಿ, ಒಂದು ಹನಿ ಬರ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಹೋಗಿ ಒಳಗಡೆಯಿಂದ ಅದು ಬತ್ತಿ ಇಲ್ಲಿ ತಗೊಳುತ್ತೆ. ಆಯಿಲ್ನ ಇಲ್ಲಿ ತಗೊಂಡು ಅದು ಉರಿಯುತ್ತೆ. ಆಕ್ಚುಲಿ ನೀವೇನೇ ಆಯಿಲ್ ಬೇಕು ನೋಡಿ, ಇಲ್ಲಿ ಬರುತ್ತೆ ಆಯಿಲು. ನಾವು ಬತ್ತಿ ಕರೆಕ್ಟ್ ಹಾಕ್ಲಿಲ್ಲ. ನಾನು ಬತ್ತಿ ಕರೆಕ್ಟ್ ಹಾಕಿದ್ರೆ ಇಷ್ಟೊತ್ತಿಗೆ ಅಷ್ಟು ಚೆನ್ನಾಗಿ ಉರಿಯೋದು. ಬತ್ತಿ ಕರೆಕ್ಟ್ ಹಾಕ್ತಾ ಇರೋದಕ್ಕೆ ನಾನು ಈ ತರ ಉರಿದಿದ್ದದು ಬತ್ತಿನ. ಹೀಗೆ ಇದನ್ನ ಕಚ್ಚಿ ನೋಡಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ. ಇದು ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ. ಇಲ್ಲಿಂದ ಹೀಗೆ ನಮ್ಗೆ ಹಿಂಗ್ ಮಾಡಿದ್ರೆ ನಿಮಗೆ ಎಣ್ಣೆ ಜಾಸ್ತಿ ಎಕ್ಸಸ್ ಎಣ್ಣೆ ಇದ್ರು ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿಂದ ನಿಮಗೆ ಒಂದ್ ಸ್ವಲ್ಪ ನೋಡಿ, ಇಲ್ಲಿ ಎಣ್ಣೆ ಎಲ್ಲ ನೋಡಿ, ಹಿಂಗೆ ಮಾಡಿದ್ರೆ ನೋಡಿ ಎಲ್ಲಿ ಎಣ್ಣೆ ಬರ್ತಾ ಇದೆ. ಇಲ್ಲಿ ನಿಮಗೆ ಎಣ್ಣೆ ಬರುತ್ತೆ. ಅದರಿಂದ ಅಷ್ಟು ಚೆನ್ನಾಗಿ ಉರಿಯುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ ದೀಪ. ಈಗ ಏನಕ್ಕೆ ಅಂದ್ರೆ ಎಣ್ಣೆ ಅದು ಬತ್ತಿ ಕರೆಕ್ಟಾಗಿ ಹೋಯ್ತು, ಎಣ್ಣೆನೂ ಕರೆಕ್ಟಾಗಿ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಬರ್ತಿದೆ, ಕೆಳಗಡೆಯಿಂದ ಏನು ಬರ್ತಾ ಇಲ್ಲ ಅಲ್ವಾ. ಹಾಗಾಗಿ ಇದು ತುಂಬಾನೇ ವಿಶೇಷತೆ ವೀಕ್ಷಕರು. ನೋಡಿ ಎಷ್ಟು ಚೆನ್ನಾಗಿದೆ, ಹೀಗೆ ಇಟ್ಕೋಬಹುದು. ಒಂಚೂರು ಮೇಕು ತಗ್ಲಲ್ಲ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬರು ವೀಕ್ಷಕರಿಗೂ ಇದನ್ನ ಈ ವಿಶೇಷ ದೀಪದ ಬಗ್ಗೆ ತಿಳಿಸ್ಕೊಟ್ರೆ ನೀವು ಕೂಡ ತಗೊಬಹುದು. ಇದು ತುಂಬಾನೇ ವಿಶೇಷವಾಗಿದೆ. ಮದುವೆಗಳಿಗೆ ಅಥವಾ ಯಾವುದೇ ಸಮಾರಂಭಗಳಿಗೆ ಗಿಫ್ಟ್ ಆರ್ಡರ್ ಕೊಡಬೇಕು ಅಂದ್ರೆ ಅವ್ರು ಕಾರ್ಡ್ ಕೊಡ್ತಾ ಇದ್ರು. ನಾನೇ ಇಸ್ಕೊಳಕ್ ಹೋಗ್ಲಿಲ್ಲ. ಆಕ್ಚುಲಿ ಇಸ್ಕೊಂಡಿದ್ರು ಸರಿಯಾಗಿ. ತುಂಬಾ ಜನ ಎಲ್ಲ ಕಾರ್ಡ್ ಇಸ್ಕೊಂತಾ ಇದ್ರು. ಅವ್ರದ್ದು ಏನೇ ಸಮಾರಂಭಗಳಿಗಿರೋದು ತುಮಕೂರು ಶಿರಾ ಸೈಡರು ಅನ್ಸುತ್ತೆ ಅವ್ರು. ಆಕ್ಚುಲಿ ಅಲ್ಲಿ ಇವ್ರು ಈ ತರ ಇದೆಲ್ಲ ಮಾಡ್ತಾರಂತೆ. ತುಂಬಾ ಸೈಡ್ ಈ ತರ ಎಲ್ಲ ಕೇಳಿದ್ರೆ ನಿಮಗೆ ಸಿಗ್ತವೆ ಈ ತರ ದೀಪಗಳು. ಇದರಲ್ಲೇ ವೆರೈಟೀಸ್ ತುಂಬಾ 100, 200ಕ್ಕೆ 250 ರೂಪಾಯಿಗೆ 7-8 ದೀಪ ಇರೋದು ಸಕ್ಕತ್ತಾಗಿದೆ. ಆಕ್ಚುಲಿ ಮಣ್ಣಲ್ಲಿ ಮಾಡಿರೋದೆ ತುಂಬಾನೇ ವಿಶೇಷವಾಗಿದೆ. ಈ ತರ ನಾವು ಇಟ್ಕೊಂಡ್ಬಿಟ್ರೆ ಎಣ್ಣೆನೂ ಸೇವ್ ಆಗುತ್ತೆ, ದೀಪನೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೋಡೋರಿಗೂ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಇದು. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಪ್ರತಿಯೊಬ್ಬ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈಗ ಹೇಗೆ ಅನ್ನಿಸ್ತು ದೀಪ, ಚೆನ್ನಾಗಿದೆಯಾ, ನೀವು ತಗೊಂತೀರಾ ಎಲ್ಲ ಕಮೆಂಟ್ ಮಾಡಿ ಹೇಳಿ. ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಕಮೆಂಟ್ ಮಾಡಿ ವೀಕ್ಷಕರೇ. ನಾನು ಎಲ್ಲರಿಗೂ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.